ನೋಡಿ, ಇವತ್ತು ನಾನು ಮ್ಯಾಂಗೋ ರೈಸ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಮೇಲಿಂದೆಲ್ಲ ಸೊಟ್ಟೆ ತೆಗೆದುಬಿಟ್ಟು ಕೊಬ್ಬರಿ ಮನೆಯಿಂದ ಹೆರ್ಚ್ಕೊಳ್ಳೋಣ. ಇದನ್ನು ನೋಡಿ, ಈ ಥರ ಹೆರ್ಚ್ಕೊಂಡಿದ್ದೀನಿ. ಈಗ ಇದನ್ನು ನಾವು ತುರಿ ಮನೆಯಿಂದ ತುರಿದುಕೊಳ್ಳೋಣ. ನೋಡಿ, ಇದನ್ನು ತುರಿ ಮನೆಯಿಂದ ಹೆರ್ಚ್ಕೊಂಡಿದ್ದೀನಿ. ಹೇಗೆ ಆಗಿದೆ ಅಂತ ಉದ್ದುತ್ತಂತ ಹೆರ್ಚ್ಕೊಳ್ಳೋಣ ನಾವು. ಈಗ ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿ ಶುಂಠಿ ಹಾಗೂ ಗರಂ ಮಸಾಲೆ ಎಲ್ಲ ಹಾಕಿ ಮಿಕ್ಸಿ ಹಾಕೊಳ್ಳೋಣ. ಮತ್ತಕ್ಕೆ ಮಸಾಲೆ ತಯಾರು ಮಾಡೋಣ. ನೋಡಿ, ಮಸಾಲೆಗೆ 2 ಇಂಚು ಹಸಿ ಶುಂಠಿ, ಒಂದು 2 ಬೆಳ್ಳುಳ್ಳಿ ಗಡ್ಡೆ ಹಾಗೂ ಒಂದು ಚಕ್ರ ಮುಗ್ಗು, ಒಂದು 5ರಿಂದ 6 ಲವಂಗ, ಒಂದು 5ರಿಂದ 6 ಮೆಣಸುಕಾಳು, ಒಂದು 10 ಹಾಗೂ 1 ಇಂಚಷ್ಟು ದಾಲ್ಚಿನ್ನಿ, ಸ್ವಲ್ಪ ಚಿಟಿಗೆ ಜೀರಾ ರೈಸ್, ಜೀರಿಗೆ, ಇದು ಕಪ್ಪು ಜೀರಿಗೆ ಇರ್ತದಲ್ಲ, ಸಾಜೀರಿಗೆ ಅಂತಾರೆ ಅದು. ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ನಾವು ನೀಟಾಗಿ. 1 ಸ್ಪೂನ್ ಹಾಲು ಹಾಕಿದ್ದೇನೆ. ಈಗ ಒಂದು ಪತ್ರೆ ಎಲೆನ ನೋಡಿ, ಇದಕ್ಕೆ ಒಂದು 3 ಮೆಣಸಿನ್ಕಾಯಿ ಹಾಕೊಳ್ಳೋಣ. 2 ತುಂಡು ಮಾಡಿದ್ದು ಕಾಯಿಗೆ. ಈಗ 2 ಗೋಡಂಬಿ ತುಪ್ಪವನ್ನು ಹಾಕೋಣ ನಾವು. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರೆಡಿಸ್ ಬರುತ್ತಾ ಇದೆ. ಈಗ ಇದಕ್ಕೆ ನಾವು ನೆನೆಸಿಟ್ಟಿರೋ ಬಟಾಣಿ ಬೀಜ ಹಾಕೋಣ. ಇದಕ್ಕೆ ತುರಿದಿಟ್ಟಿರೋ ಮ್ಯಾಂಗೋನ ಹಾಕೋಣ. 1 kg ರೈಸಿಗೆ 1 ಮ್ಯಾಂಗೋ ನಡೆಸಿ. ಚಿಕ್ಕದಿದೆ 2 ಹಾಕಿ, ದೊಡ್ಡದಿದೆ 1 ಹಾಕಿ. ನೋಡಿ, ಇದು ನೀಟಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ರುಬ್ಬಿಕೊಂಡಿರೋ ಮಸಾಲೆನ ಹಾಕೋಣ. ನೀಟಾಗಿ ಫ್ರೈ ಮಾಡೋಣ. ನೋಡಿ, ನೀರು ಹಾಕಿದ್ದೀನಿ. ಈಗ 1 kg ಅಷ್ಟು ಅಕ್ಕಿ ಇದೆ, ಹಾಕೊಳ್ಳೋಣ ನಾವು ಇದನ್ನು. ನೋಡಿ, ಅಕ್ಕಿನ ಹಾಕೊಳ್ಳೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಉಪ್ಪು ನೋಡಿ, ಇದನ್ನು ಮುಚ್ಚಿ ಒಂದು ವಿಸಲ್ನ ತೊಗೊಳ್ಳೋಣ. ರೈಸ್ ರೆಡಿ ಆಗುತ್ತೆ. ನೋಡಿ, 1 ವಿಸಿಲ್ ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡೋಣ ನಾವು. ಈಗ ಇದನ್ನು ತಣ್ಣಗೆ ಬಿಡೋಣ. ನೋಡಿ, ರೈಸ್ ಫಾರ್ ರೆಡಿ. ಸರ್ವ್ ಮಾಡೋಣ ಬನ್ನಿ. ಇದನ್ನು ಗಮ್ಮಂತಿದೆ ರೈಸು. ರೆಡಿ ಫಾರ್ ರೈಸ್.